Welcome to Mobile Tech in Kannada. Subscribe to this channel. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಫ್ರೆಂಡ್ಸ್, ಮೊಬೈಲ್ ಟೆಕ್ ಇನ್ ಕನ್ನಡದ ವೀಕ್ಷಕರಿಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗೆಳೆಯ ಸುಹಿಲ್. ಈ ಸಂದರ್ಭದಲ್ಲಿ ಜಿಶೋ ಪಾರ್ಟ್ 10 ಅಥವಾ ಜಿಶೋ ಕ್ಲಾಸ್ 10 ಇದರಲ್ಲಿ ಡೈನಾಮಿಕ್ ಕಾಂಟೆಂಟ್ ರೀಡಿಂಗ್ ಸೆಟ್ಟಿಂಗ್ ಇದ್ರ ಬಗ್ಗೆ ನಾನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಜಿಶೋ ಓಪನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಮೇಲೆ. ರೀಡಿಂಗ್ ಸೆಟ್ಟಿಂಗಲ್ಲಿ ನಾನು ಮಾಡೋಕ್ಕೆ ಹೋಗ್ತಿರೋವಂಥ ಟ್ಯುಟೋರಿಯಲ್ ಇದನ್ನೇ ಇವತ್ತು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನೋಟಿಫಿಕೇಷನ್ಗಾಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಸ್ಟಾರ್ಟ್ ಮಾಡ್ತೀನಿ. Automatically read the value of the progress bar. Check controls whether changes to the currently focused progress bar are read automatically. ಫ್ರೆಂಡ್ಸ್, ಈ ಆಪ್ಷನ್ ಅರ್ಥ ಏನಂದ್ರೆ Automatically read the value of the progress bar. ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ. Whether changes to the currently focused progress bar are read automatically. ಈ ಆಪ್ಷನ್ ಅರ್ಥ ಏನಂದ್ರೆ ನೀವು ಪ್ಲೇಸ್ಟೋರಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಿರ್ತೀರಾ, ಅದು ಪ್ರೋಗ್ರೆಸ್ ಬಾರ್ 1 2 3 ಅಥವಾ 30 35 ಈ ಥರ ತೋರಿಸ್ಬೇಕು. ಆಮೇಲೆ ವಾಟ್ಸಪ್ಪಲ್ಲಿ ಯಾವ್ದಾದ್ರು ಒಂದು ಆಡಿಯೋ ಡೌನ್ಲೋಡ್ ಮಾಡ್ತಿರ್ತೀರಾ, ಆಡಿಯೋ ಅಥವಾ APK. Automatically read the value of the progress bar. Check controls whether changes to the currently focused progress bar are read automatically. ನೋಡಿ, ಆಪ್ಷನ್ನೇ ಹೇಳ್ತಾ ಇದೆ. ಈ ಆಪ್ಷನ್ನ ನೀವು ಚೆಕ್ ಮಾಡಿಕೊಂಡ್ರೆ ಅದೆಲ್ಲ ಡೌನ್ಲೋಡ್ ಪ್ರೊಸೆಸಿಂಗ್ ತೋರಿಸ್ಬೇಕಂದ್ರೆ ಈ ಆಪ್ಷನ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ ಚೆಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಪ್ರೊಸೆಸಿಂಗ್ ತೋರಿಸುತ್ತೆ ನಿಮಗೆ. ಅನ್ಚೆಕ್ ಆಗಿ ಇತ್ತು. ಇವಾಗ ನಾನು ಅನ್ಚೆಕ್ ಮಾಡಿದ್ದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಆಟೋಮ್ಯಾಟಿಕ್ಲಿ ರೀಡ್ ದ ವ್ಯಾಲ್ಯೂ ಅಂದರೆ ಅದೇ ಪ್ಲೇಸ್ಟೋರಲ್ಲಾಗಲಿ ವಾಟ್ಸಪ್ಗಳಲ್ಲಾಗಲಿ ಆಡಿಯೋ APK ಅಥವಾ ಪ್ಲೇಸ್ಟೋರ್ಗಳಲ್ಲಿ ಲಿಂಕ್ಗಳು ಡೌನ್ಲೋಡ್ ಮಾಡ್ತಾಯಿದ್ರೆ ಪ್ರೋಗ್ರೆಸ್ ಬಾರ್ ತೋರಿಸ್ಬೇಕಂದ್ರೆ ಇದನ್ನು ಚೆಕ್ ಮಾಡ್ಕೋಬೇಕು ನೀವು. ಎರಡನೇ ಆಪ್ಷನ್ಗೆ ಹೋಗ್ತೀನಿ. ಫ್ರೆಂಡ್ಸ್, ಈ ಆಪ್ಷನ್ ಅರ್ಥ ಏನಂದರೆ changes in the currently focused item uncheck controls whether changes in the currently focused item are read automatically. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸತಿ ರೀಡ್ ಮಾಡಿಸ್ತೀನಿ. Automatically read changes in the currently focused item uncheck controls whether changes in the currently focused item automatically read changes in the currently focused item uncheck. ಈ ಆಪ್ಷನ್ ಅರ್ಥ ಏನಂದರೆ, ಈಗ ನೀವು ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲಿ ಅಥವಾ ಯೂಟ್ಯೂಬಲ್ಲಿ ಯಾವ್ದಾದ್ರು ಚಾನಲ್ ಮೇಲೆ ಫೋಕಸ್ ಇಟ್ಟಿರ್ತೀರಾ, ಆ ಫೋಕಸ್ಸು ಆ ವಿಡಿಯೋ ಮೇಲೆ ಎಲ್ಲಾದರೂ ಒಂದು ಕರ್ಸರ್ ಇಟ್ಟಿರ್ತೀರಾ. ಉದಾಹರಣೆಗೆ ನಾನು ಈ ಆಪ್ಷನ್ ಮೇಲೆ ಕರ್ಸರ್ ಇಟ್ಟಿದ್ದೀನಿ. ಈ ಆಪ್ಷನ್ ಚೆಕ್ ಆಗಿದ್ದರೆ ಆಟೋಮೆಟಿಕ್ಲಿ ಫೋಕಸ್ ಚೇಂಜ್ ಆಯಿತು ಅಂದರೆ ರೀಡ್ ಮಾಡುತ್ತೆ. ಇದು ಮೀನ್ಸ್ ಈಗ ವಾಟ್ಸಪ್ಪಲ್ಲಿ ಇರ್ತೀರಾ, ಫೋಕಸ್ ಚೇಂಜ್ ಅಂದರೆ ವಾಟ್ಸಪ್ ಮೇಲಿಂದ ಅಥವಾ ಬೇರೆ ಕಡೆ ಫೋಕಸ್ ಹೋಯಿತು. ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಚೆಕ್ ಮಾಡಿದ್ದೀನಿ. ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ವಾಟ್ಸಪ್ ಮೇಲೆ ಫೋಕಸ್ ಇದೆ. ಆಟೋಮೆಟಿಕ್ಲಿ ಏನಾದರೂ ಫೋಕಸ್ ಚೇಂಜ್ ಆಯಿತು ಅಂದರೆ ಅದು ರೀಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೆಂಗಂದರೆ ನಾನೀಗ ಸುಮ್ಮನೆ ಸ್ವೈಪ್ ಮಾಡ್ತೀನಿ. ಜಿಯೋ ಸಿನಿಮಾ ಈಗ ನಾನು ಸ್ವೈಪ್ ಮಾಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ಫೋಕಸ್ ಚೇಂಜ್ ಆಗಿದೆ ಅಂತ. ಫೋಕಸ್ ಚೇಂಜ್ ಆದ ತಕ್ಷಣ ಅದು ಈ ವಾಟ್ಸಪ್ಪಲ್ಲೇ ಫೋಕಸ್ ಇದ್ದರೂ ಅದು ಜಿಯೋ ಸಿನಿಮಾ ಅಂತ ತೋರಿಸುತ್ತೆ. ಆ ಥರ ತೋರಿಸ್ಬೇಕು ಅಥವಾ ತೋರಿಸ್ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ತೋರಿಸ್ಬಾರ್ದು ಅಂದರೆ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. Automatically read changes in the current speed. Automatically read the value of the unchecked. ನಾನು ಇದನ್ನು ಅನ್ಚೆಕ್ ಮಾಡಿಟ್ಟಿದ್ದೀನಿ. ಸ್ಪೀಕ್ ವಿಂಡೋ ನೇಮ್. ಫ್ರೆಂಡ್ಸ್, ಸ್ಪೆಷಲಿ ವಿಂಡೋ ಅಂದರೆ ಏನು? ವಿಂಡೋ ಅಂದರೆ ಅಪ್ಲಿಕೇಶನ್ಗಳು ಅಥವಾ ಐಟಮ್ಗಳನ್ನೇ ವಿಂಡೋ ಅಂತ ಕರೀತಾರೆ. ವಾಟ್ಸಪ್ ಕೂಡ ಒಂದು ವಿಂಡೋ, ಯೂಟ್ಯೂಬ್ ಕೂಡ ಒಂದು ವಿಂಡೋ. ಸ್ಪೀಕ್ ವಿಂಡೋ ನೇಮ್ ಅನ್ಚೆಕ್ ಅಂದರೆ ಇವಾಗ ಉದಾಹರಣೆಗೆ ಈ ಆಪ್ಷನ್ ಚೆಕ್ ಮಾಡ್ತೀನಿ ನಾನು. ಚೆಕ್ ಆಗಿದೆ. ಇಲ್ಲಿಂದ ನಾನು ಯಾವ್ದಾರು ಒಂದು ವಾಟ್ಸಪ್ ಒಳಗಡೆ ಹೋಗ್ತೀನಿ ಸುಮ್ಮನೆ. ನೋಡಿ, ವಾಟ್ಸಪ್ ಒಳಗಡೆ ಓಪನ್ ಮಾಡಿದ ತಕ್ಷಣ ವಾಟ್ಸಪ್ ಅಂತ ಹೇಳಬೇಕದು.
ಆ ಆಪ್ಷನ್ ಅನ್ಚೆಕ್ ಆಗಿದ್ರೆ ವಾಟ್ಸಪ್ ಅಂತ ಹೇಳಲ್ಲ, ಬರೀ ಓಪನ್ ಆಗಿ ಸುಮ್ಮನೆ ಇರುತ್ತೆ, ಕೇವಲ ಲೋಗೋ ಬರುತ್ತೆ ಅಥವಾ ಐಕಾನ್ ಬರುತ್ತೆ. One UI home. ಆ ಥರ ಓಪನ್ ಮಾಡಿದ ತಕ್ಷಣ Screen. Dynamic content. Dynamic automatic speak window name checked. Unchecked. ನಾನು ಇದನ್ನು ಅನ್ಚೆಕ್ ಮಾಡಿಟ್ಟಿದ್ದೀನಿ. ನಿಮಗೆ ಆ ಥರ ಬೇಕು ಅಂದರೆ ಚೆಕ್ ಮಾಡ್ಕೊಂಡು ಇಟ್ಕೋಬೋದು. ಯಾವ್ದಾರ ಅಪ್ಲಿಕೇಶನ್ ಒಳಗಡೆ ಹೋದಾಗ ಅಪ್ಲಿಕೇಶನ್ ನೇಮ್ ಹೇಳಬೇಕು. ಅದಲ್ಲಿ ಹೇಳಿಲ್ಲ, ಇದು ಅನ್ಚೆಕ್ ಆಗಿದ್ರೆ ಆ ಅಪ್ಲಿಕೇಶನ್ ನೇಮ್ ಹೇಳಲ್ಲ, ನಾವೇ ಸ್ವೈಪ್ ಮಾಡಿ ನೋಡ್ಕೋಬೇಕಾಗುತ್ತೆ. Automatically read changes in the current window. Uncheck controls whether changes in the current window are automatically read. Dynamic automatically read changes in the current window. Uncheck controls whether changes in the current window are automatically read. ಫ್ರೆಂಡ್ಸ್, ಇದರ ಅರ್ಥ ಏನಂದರೆ, ಈಗ ಉದಾಹರಣೆಗೆ ನೀವು ಸೇಮ್ ಇದೆ ಇದು, ನಾನು ಯಾವುದಂದರೆ automatically read changes in the currently focused item. Uncheck controls whether changes in the currently focused item are read automatically. ಈ ಆಪ್ಷನ್ ಮತ್ತು ಎರಡನೇ ಆಪ್ಷನ್ನು ಮತ್ತು Dynamic content automatically read changes in the current window. Uncheck controls whether changes in the current window are automatically read. ಈ ಆಪ್ಷನ್ನ ಅರ್ಥ ಏನಂದರೆ, ಕೇವಲ ವಾಟ್ಸಪ್ ಅಥವಾ ಯೂಟ್ಯೂಬ್ ಫೋನ್ ಅಥವಾ ಯಾವುದೇ ಅಪ್ಲಿಕೇಶನ್ಗಳು ಫೋಕಸ್ ಇಟ್ಟಾಗ ನೀವು ಬೇರೆ ಅಪ್ಲಿಕೇಶನ್ಗೆ ಹೋದರೆ ಆಟೋಮೆಟಿಕ್ಲಿ ಬೇರೆ ಅಪ್ಲಿಕೇಶನ್ ಚೇಂಜ್ ಆಯಿತು ಅಂದರೆ ರೀಡ್ ಮಾಡುತ್ತೆ. ಈ ಎರಡನೇ ರೀಡಿಂಗ್ ಸಂದರ್ಭದಲ್ಲಿ, ಎರಡನೇ ಆಪ್ಷನ್ ರೀಡಿಂಗ್ ಸಂದರ್ಭದಲ್ಲಿ ವರ್ಕ್ ಆಗುತ್ತೆ ನಿಮಗೆ. ರೀಡಿಂಗ್ ಹೆಂಗಂದರೆ, ನೀವು ಉದಾಹರಣೆಗೆ ವಾಟ್ಸಪ್ಪಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಗಳನ್ನ ರೀಡ್ ಮಾಡ್ತಿರ್ತೀರ, ಆ ರೀಡ್ ಮೇಲೆ ಫೋಕಸ್ ಬಿಟ್ಟು ಹಂಗೆ ಬಿಟ್ಟಿರ್ತೀರ, ಇದಕ್ಕೆ ಎರಡನೇ ಆಪ್ಷನ್ ವರ್ಕ್ ಆಗುತ್ತೆ. ಫೋಕಸ್ ಇಟ್ಟು ಹಂಗೆ ಬಿಟ್ಟಿರ್ತೀರ, ಮತ್ತೆ ಬೇರೆ ಯಾವ್ದಾದ್ರು ಮೆಸೇಜ್ ಬಂತಂದರೆ ಅದು ರೀಡ್ ಮಾಡೋಕ್ಕೆ ಶುರು ಮಾಡುತ್ತೆ, ಚೆಕ್ ಆಗಿದ್ರೆ. ಅದೇ ಈ ಲಾಸ್ಟ್ ಆಪ್ಷನ್ ಈ ಆಪ್ಷನ್ ಚೆಕ್ ಆಗಿದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಅಪ್ಲಿಕೇಶನ್ ಮೇಲೆ ನೀವು ಫೋಕಸ್ ಇಟ್ಟಾಗ ಫೋಕಸ್ ಅಲ್ಲಿರೋದು ಬಿಟ್ಟು ಬೇರೆ ಫೋಕಸ್ ಚೇಂಜ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಆ ಫೋಕಸ್ ರೀಡ್ ಮಾಡೋಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಇಷ್ಟು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.